ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ನಮ್ಮ ಸುಮನ್ ಟಿವಿ ತಂಡ ಇವತ್ತು ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದನಮಿಟೇನಹಳ್ಳಿ ಗ್ರಾಮ. ಈ ಗ್ರಾಮ ಇರೋದು ಕೋನಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ. ಯಾಕಪ್ಪ ಇಲ್ಲಿಗೆ ಬಂದಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾವು ಬಂದಿರೋದು ಅಂಗನವಾಡಿ ಕೇಂದ್ರಕ್ಕೆ. ಆ ಎಲ್ಲಾ ಅಂಗನವಾಡಿ ಕೇಂದ್ರ ಇದೆ, ಯಾಕೆ ಇವ್ರು ಇಲ್ಲಿ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ಬೇಡಿ. ಇದೊಂದು ಮಾದರಿ ಅಂಗನವಾಡಿ ಕೇಂದ್ರ. ಹೌದು ವೀಕ್ಷಕರೇ, ಈಚೆಯಿಂದನೇ ತುಂಬಾ ಇಷ್ಟು ಬ್ಯೂಟಿಫುಲ್ ಆಗಿದೆ. ಹೌದು, ಒಳಗಡೆ ಏನೆಲ್ಲ ಇದೆ ಅಂತ ನಿಮ್ಮಷ್ಟೇ ಕಾತರದಿಂದ ನಾವು ಕೂಡ ಕಾಯ್ತಿದೀವಿ. ಬನ್ನಿ, ಒಳಗೆ ಏನೆಲ್ಲ ಇದೆ ಅಂತ ನೋಡೋಣ. ಎಷ್ಟು ಮುಖ್ಯನೋ ಮಕ್ಕಳಿಗೆ ಒಂದು ಪ್ರೋಟೀನ್ ಆಗಿರ್ಬೋದು, ಒಂದು ಆಹಾರ ಆಗಿರ್ಬೋದು ಅಷ್ಟೇ ಮುಖ್ಯ ಆಗುತ್ತೆ. ಅದ್ರ ಪ್ರಕಾರ ನಮ್ಮ ಸರ್ಕಾರ ಇವಾಗ ತುಂಬಾ ಸೌಲಭ್ಯಗಳನ್ನ ಕೊಡ್ತಾ ಬಂದಿದೆ. ನೀವೆಲ್ಲ ನೋಡಿರ್ಬೋದು, ಕೇರಳದಲ್ಲಿರೋ ಒಂದ್ ಮಗು ಹೇಳಿರುತ್ತೆ, ನಮಗೆ ಅಂಗನವಾಡಿಯಲ್ಲಿ ಬಾಳೆಹಣ್ಣು ಎಲ್ಲ ಕೊಡೋದ್ರ ಬದಲು ನಮಗ್ ಚಿಕನ್ ಬೇಕು ಅಂತ. ಅದನ್ನ ಅಲ್ಲಿರೋ ಮಂತ್ರಿಗಳು ಕೂಡ ನೋಡಿ ಒಪ್ಕೊಂಡಿರ್ತಾರೆ, ಹೌದು ಬಾಲಕ ಹೇಳಿರೋದು ಕರೆಕ್ಟ್ ಇದೆ ಅಂತ. ಅದನ್ನ ಪ್ರೋಸೆಸ್ ಅಲ್ಲಿ ಇಟ್ಟು ಅವರು ಕೊಡೋದಕ್ಕೆ ಅಂತ ಎಲ್ಲ ಪ್ರೋಸೆಸ್ ಮಾಡ್ತಿದ್ದಾರೆ, ಹೌದಲ್ವಾ? ಇವಾಗ ನಾವಿದ್ ನೋಡ್ಬೋದು, ಕಿಚನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ ಮನೆಗಳೆಲ್ಲ ಹೆಂಗಿರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳಿಗೆ ತುಂಬಾ ಚೆನ್ನಾಗಿರೋ ಫುಡ್ ಕೊಡ್ತಾರೆ. ಈ ಕಿಚನ್ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅನ್ಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಕಿಚನ್ ನ ಡಿಸೈನ್ ಮಾಡಿದ್ದಾರೆ ಅಲ್ವಾ? ನಿಮಗೆಲ್ಲ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತಿದೀನಿ. ವೀಕ್ಷಕರೇ, ಒಳಗಡೆ ತುಂಬಾ ಚೆನ್ನಾಗಿದೆ. ಒಂದ್ ಮಗುಗೆ ಏನೆಲ್ಲ ಬೇಕು? ಫಸ್ಟ್ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ವರ್ಣಮಾಲೆಯನ್ನ ಫಸ್ಟ್ ಕಲಿಬೇಕು. ಕನ್ನಡ ಅನ್ನೋದು ಮರೆ ಮಾಚ್ತಾ ಹೋಗ್ತಾ ಇದೆ. ಕನ್ನಡ ವರ್ಣಮಾಲೆ ನೀವು ಬಾಗ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಕಾಣಿಸದೆ ಕನ್ನಡ ವರ್ಣಮಾಲೆ. ಸರ್, ಮೊದಲನೇದಾಗಿ ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳಿಸೋದಾದ್ರೆ. ಮೇಡಮ್, ನಮ್ಮ ಹೆಸರು ಗಿರೀಶ್ ಅಂತ. ನಾನು ಇದೇ ಗ್ರಾಮದ ವಾಸಿಯಾಗಿರ್ತೀನಿ. ನಮ್ಮ ತಂದೆ ಹೆಸರು ಅಣ್ಣಯ್ಯ ರೆಡ್ಡಿ ಅಂತ, ನಮ್ಮ ತಾಯಿ ಹೆಸರು ಲಕ್ಷ್ಮೀದೇವಮ್ಮ ಅಂತ. ನಾನು ಅವರಿಗೆ ಕಿರಿಯ ಮಗನಾಗಿ ಜನಿಸಿರ್ತೀನಿ. ನನ್ನ ಎಜುಕೇಷನ್ನು ಡಿಗ್ರಿ ಆಗಿರುತ್ತೆ. ನಾನು ರೈತ ವರ್ಗಕ್ಕೆ ಸೇರಿದವನಾಗಿರ್ತೀನಿ. ನನ್ನ ಒಂದು ಎಜುಕೇಷನ್ ಡಿಗ್ರಿ ಆದಮೇಲೆ ನಾನು ಚಿಂತಾಮಣಿಯಲ್ಲಿ ಒಂದು ಸಣ್ಣದಾಗಿ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸರ್, ಓಕೆ, ಇಷ್ಟೆಲ್ಲ ಮಾಡಿದ್ದೀರಾ, ಎಜುಕೇಶನ್ ಮಾಡಿದ್ದೀರಾ, ಮೊಬೈಲ್ ಅಂಗಡಿ ಓಪನ್ ಮಾಡಿ ಅದು ಸಣ್ಣದಾಗಿ ರನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ಸರಿ, ಇಷ್ಟೆಲ್ಲ ಜರ್ನಿ ಮಧ್ಯೆ ನೀವು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ಬೇಕು, ನಮ್ಮೂರಲ್ಲಿ ನಾನು ನಿಂತ್ಕೊಂಡು ನಾನು ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕು ಅನ್ನೋ ಕ್ವಶನ್ ನಿಮ್ಗೆ ಯಾವಾಗ ಬಂತು ಸರ್? ಇಲ್ಲ,
ನನಗೆ ಆಕ್ಚುಲ್ ಆಗಿ ನಾನು ರಾಜಕೀಯ ಎಂಟ್ರಿ ಆಗಬೇಕು, ರಾಜಕೀಯದಲ್ಲಿ ಬರಬೇಕು ಅಂತ ನನಗೆ ಆಸಕ್ತಿನೇ ಇರಲಿಲ್ಲ. ನಾನು ಮೊಬೈಲ್ ಅಂಗಡಿಯಲ್ಲಿ ಇರಬೇಕಾದ್ರೆ ನಮಗೆ ಅಂದರೆ ಊರಿನ ಜನರು ನನಗೆ ಒಂದು ಅವಕಾಶ ಕೊಟ್ಟರು. ಅಂದರೆ ಅವರಾಗೆ ಅವರು ಇಲ್ಲ ನೀವು ನಿಂತ್ಕೋಬೇಕು, ನೀವು ಏನೋ ಒಂದು ಮಾಡ್ತೀರಾ ಊರಿಗೋಸ್ಕರ ಅಂತ ಹೇಳ್ಬಿಟ್ಟು ಅವರಾಗಿ ಅವರೇ ಜನರೇ ನನಗೊಂದು ಅವಕಾಶ ಕೊಟ್ಟರೆ ಹೊರತು ನನಗೆ ರಾಜಕೀಯಕ್ಕೆ ಬರ್ಬೇಕಂತೇನೋ ಆಸಕ್ತಿ ಇರಲಿಲ್ಲ. ಇಂಥ ಆಕ್ಟಿವಿಟೀಸ್ ನಿಮ್ಗೆ ಈ ಅಂಗನವಾಡಿ ಆಗಿರ್ಬೋದು, ಪ್ರತಿಯೊಂದು ನಾನು ಇಂಥದ್ದು ಮಾಡಬೇಕು ಊರಿಗೆ ಅನ್ನೋ ಥಾಟ್ ನಿಮಗೆ ಯಾಕೆ ಬಂತು ಅನ್ನೋದು? ಮೇಡಮ್, ನಾರ್ಮಲ್ ಆಗಿ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರಾದ ತಕ್ಷಣ ಎಲ್ಲನೂ ಗ್ರಾಮ ಪಂಚಾಯತಿಯಲ್ಲೇ ಅವಕಾಶಗಳು ಸಿಗುತ್ತೆ ಅನ್ನೋದಕ್ಕಾಗಲ್ಲ. ಅಂದ್ರೆ ಎಕ್ಸಾಂಪಲ್ ಪ್ರತಿಯೊಂದು ಕೆಲಸನೂ ಗ್ರಾಮ ಪಂಚಾಯತಿಯಲ್ಲೇ ಮಾಡೋಕ್ಕಾಗಲ್ಲ, ಅದಕ್ಕೂ ಬೇರೆ ವಿಧಾನಗಳಿರುತ್ತೆ. ಸೊ ಅದನ್ನೆಲ್ಲ ಇವಾಗ ಜನರು ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ರೀತಿಯಲ್ಲಿ ಜನರಿಗೆ ನನಗೇನಾದ್ರೆ ಒಂದು ಅವಕಾಶ ಕೊಟ್ಟಿದ್ರು, ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಜನರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನ ಅದು ಜನರಿಗೆ ಹಂಗೆ ತಿರುಗಿಸಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನದೊಂದು ಆಸಕ್ತಿ ಇದೆ ಮೇಡಮ್. ಇದಕ್ಕೆ ನಿಮ್ ಜೊತೆ ಯಾರು ಕೈ ಜೋಡಿಸ್ತಾ ಇದ್ದಾರೆ? ನೀವೇನ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಾ ಅಂಗನವಾಡಿ ಆಗಿರ್ಬೋದು, ನೀವು ಹೇಳಿದ್ರಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂತ. ಇದಕ್ಕೆ ನಿಮ್ಗೆ ಯಾರಿಂದ ಆದ್ರೂ ಹೆಲ್ಪ್ ಬರ್ತಿದ್ಯಾ? ಮೇಡಮ್, ಮೊದಲನೇದಾಗಿ ಊರಿನ ಗ್ರಾಮಸ್ಥರು ನಮ್ಗೆ ಸಪೋರ್ಟ್ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಚಿಂತಾಮಣಿ ನಮ್ಮ ಉನ್ನತ ಶಿಕ್ಷಣ ಸಚಿವರು MC ಸುಧಾಕರ್ ರೆಡ್ಡಿ ಅವ್ರನ್ನ ನಾವು ಭೇಟಿಯಾದ್ವಿ. ಈ ತರ ನಮ್ಮ ಊರಿಗೆ ಒಂದು ಅಂಗನವಾಡಿ ಕಟ್ಟಬೇಕಂತ ಒಂದು ಆಸಕ್ತಿ ಇದೆ. ಸುಮಾರು ಒಂದು 29 ವರ್ಷ ಆಗಿದೆ ನಮ್ಮೂರಲ್ಲಿ ಅಂಗನವಾಡಿ ಸ್ಟಾರ್ಟ್ ಆಗಿ. ಇಲ್ಲಿ ತನಕ ಯಾವುದೇ ರೀತಿ ಸರ್ಕಾರಿ ಕಟ್ಟಡ ಇಲ್ಲ, ಖಾಸಗಿ ಕಟ್ಟಡದಲ್ಲೇ ಮಾಡ್ತಾ ಇದೀವಿ ಅಂತ ನಮ್ಮ ನೋವನ್ನ ತಿಳಿಸಿದಾಗ ಅವರು ನಮ್ಮ ಒಂದು ಮಾತಿಗೆ ಸ್ಪಂದಿಸಿ ತಿಳಿಸಿದ ಕೆಲವೊಂದು ತಿಂಗಳ ನಂತರ ಇದಕ್ಕೆ ಸ್ಪಂದಿಸಿ ಇದೊಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಹಾಗಿದ್ರೆ ಇಲ್ಲಿನ MLA ಸಾಹೇಬ್ರು ಕೂಡ ನಿಮ್ಗೆ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಆಯ್ತು? ಹೌದು ಮೇಡಮ್, ಮಿನಿಸ್ಟರ್ ಸಾಹೇಬ್ರ ಜೊತೆಗೆ ಇದು ಸರ್ಕಾರಿ ಅಧಿಕಾರಿಗಳು ಹಾಗೂ ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸರ್, ಇಷ್ಟೆಲ್ಲ ಸಪೋರ್ಟ್ ಇದೆ ಅಂತ ನೀವು ಹೇಳ್ತಿದ್ದೀರಾ. ನಾವು ಕೇಳ್ಪಟ್ಟಂಗೆ ಇಷ್ಟೆಲ್ಲ ಸಪೋರ್ಟ್ ಇದ್ರು ಈ ಅಂಗನವಾಡಿ ಏನು ಇಷ್ಟು ಬ್ಯೂಟಿಫುಲ್ ಆಗಿ ನೀವು ಅಂಗನವಾಡಿನ ಬಿಲ್ಡ್ ಮಾಡಿದ್ದೀರಾ, ಅದ್ರ ಮೇಲೆ ಸ್ವಲ್ಪ ಸಮಸ್ಯೆಗಳಿದೆ, ಅದ್ರ ಮೇಲೆ ಕೇಸಸ್ ಅನ್ನೋದು ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಕೇಸ್ ಅನ್ನೋದು ಇದೆ ಅನ್ನೋದು ಅದು ಎಷ್ಟು ಮಟ್ಟಿಗೆ ನಿಜ, ಅದ್ರ ಹಿಂದೆ ಇರೋ ಸ್ಟೋರಿ ಏನು ಅನ್ನೋದು ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದು ಮೇಡಮ್, ನೀವು ಹೇಳ್ದಂಗೆ ಇದ್ರ ಮೇಲೆ ಕೇಸ್ ಇದೆ. ಅಂದ್ರೆ ಕೇಸು ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ನಾವು ಇಲ್ಲಿ ಫಸ್ಟು ಏನೋ ಒಂದು ಈ ಊರಿಗೆ ಒಂದು ಅಂಗನವಾಡಿ ಕಟ್ಟಬೇಕು, ಇಲ್ದೇ ಇರೋರಿಗೆ ಒಂದು ನಿವೇಶನಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸಕ್ತಿ ಇತ್ತು. ಅದರಂತೆ ನಾವು ಮಿನಿಸ್ಟರ್ ಸಾಹೇಬ್ರಿಗೆ ತಿಳಿಸಿದಾಗ ಅವರು ಅದಕ್ಕೆ ಪ್ರಪೋಸಲ್ ರೆಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದಾಗ ಅಧಿಕಾರಿಗಳು ಬಂದ್ರು, ಎಲ್ಲ ಸ್ಪಾಟ್ ಮಾಜರ್ ಮಾಡಿದ್ರು. ಸ್ಪಾಟ್ ಮಾಜರ್ ಮಾಡಿ ಸರ್ಕಾರಿ ಜಾಗ ಎಲ್ಲಿದೆ ಅಂತ ಗುರ್ತಿಸುವಂತ ಸಮಯದಲ್ಲಿ ಇಲ್ಲಿ ಊರಿನ ಅಂದ್ರೆ ನಾವು ಯಾವ ಒಂದು ಅಂಗನವಾಡಿ ಕಟ್ಟಡ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರಿ ಸವಲತ್ತನ್ನು ಮಾಡ್ಬೇಕಾದ್ರೆ ನಿಯರ್ ಬೈ ವಿಲೇಜ್ ಹತ್ರನೇ ಮಾಡ್ಬೇಕು. ಎಲ್ಲೋ ಸರ್ಕಾರಿ ಜಾಗ ಇದೆ ಅಂತ ಹೇಳಿದ್ರೆ ಊರಿಂದ ಆಚೆಗೆ 1 ಕಿಲೋಮೀಟರ್ ಆಚೆ ನಾವು ಮಾಡಕ್ಕಾಗಲ್ಲ. ಬರೋದೆಲ್ಲ ಪುಟಾಣಿ ಮಕ್ಕಳು ನಡ್ಕೊಂಡ್ ಬರಕ್ಕೆ ಸಾಧ್ಯ ಇಲ್ಲ. ಹೌದು, ಆದ್ರಿಂದನೇ ಮಾರ್ಗ ಮಧ್ಯೆ ಇರಬೇಕು, ಊರಿಗೆ ಹತ್ರ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲಿದೆ ಜಾಗ ಅಂತ ಹುಡುಕಿಸಿದಾಗ ಇಲ್ಲಿ ಇವಾಗ ನಾವು ಬಿಲ್ಡಿಂಗ್ ಕಟ್ಟಿರೋ ಜಾಗ ಸಿಕ್ಕಿರುತ್ತೆ. ಸೊ ಆ ಸರ್ಕಾರಿ ಅಧಿಕಾರಿಗಳು ಬಂದ್ರು, ಸರ್ವೆ ಮಾಡಿದ್ರು. ಸರ್ವೆ ಮಾಡಿದಾಗ ಏನಾಯ್ತು ಅಂದ್ರೆ ಇಲ್ಲಿ ಒಬ್ಬರಿಗೆ 2 ಎಕರೆ ಮಂಜೂರಾಗಿದೆ. ಸುಮಾರು ಒಂದು 50-60 ವರ್ಷ ಹಿಂದೆನೆ 2 ಎಕರೆ ಮಂಜೂರಾಗಿದೆ. ಇವತ್ತಿಗೂ ಅದು P ನಂಬರ್ ಅಲ್ಲೇ ಇದೆ ಹೊರತು ದುರಸ್ತಿ ಆಗಿಲ್ಲ. ಅಂದ್ರೆ ಅದರ ಕಾರಣ ಅದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಅದು ಇನ್ನ ಸರ್ಕಾರ ಸ್ವಾಧೀನದಲ್ಲೇ ಇದೆ ಹೊರತು ಅವ್ರಿಗೆ ಅವ್ರ ಹೆಸರಿಗೆ ಇನ್ನ ಇಲ್ಲ. ಅದು ಯಾವ ರೀತಿ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ P ನಂಬರ್ ಹೋಗಿ ದುರಸ್ತಿ ಆಗಿ ಹೊಸ ನಂಬರ್ ಯಾವಾಗ ಬರುತ್ತೋ ಆವಾಗ ಪರ್ಟಿಕ್ಯುಲರ್ ಆಗಿ ಇದೇ ಜಮೀನು ಇಂಥ ಜಾಗದಲ್ಲೇ ನಿಮ್ ಜಮೀನ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಡಿಕ್ಲೇರ್ ಆಗುತ್ತೆ. ಸೊ ಅಲ್ಲಿ ತನಕ ಆಗಲ್ಲ. ಸೊ ಇದರಂತೆ ನಾವು ಸರ್ವೆ ಮಾಡಿಸಿದಾಗ ಏನಾಯ್ತು ಅಂದ್ರೆ ಅವ್ರಿಗೆ 2 ಎಕರೆ ಜಮೀನ್ ಮಂಜೂರಾಗಿದ್ರೆ ಅವ್ರು ಸುಮಾರು 2 ಎಕರೆಗಿಂತ ಹೆಚ್ಚಿಗೆ ಜಮೀನನ್ನ ವಶಪಡಿಸ್ಕೊಂಡಿದ್ರು. ಆವಾಗ ಅವ್ರಿಗೆ ತಿಳಿಸಿದೀವಿ, ನಾವು ಅವ್ರಿಗೆ ತಿಳಿಸಿದೀವಿ ಈ ತರ ನಿಮ್ದು 2 ಎಕರೆ ಏನಿದೆಯೋ ಅದು ಬಿಟ್ಟು ಉಳಿದಂತ ಜಮೀನು ಸರ್ಕಾರಕ್ಕೆ ತಗೊಂತೀವಿ ಅಂತ ಹೇಳಿದಾಗ ಅವರು ಅವತ್ತು ಸರ್ವೆ ಮಾಡಿದಾಗ ಯಾರೇ ಆಗ್ಲಿ ಏನು ಚಕಾರ ತೆಗಿಲಿಲ್ಲ. ಸೊ ಇದಾದ ನಂತರ ಸರ್ವೆ ಮಾಡಿದ್ರು, ಎಲ್ಲ ಆಯ್ತು. ಇನ್ನು ಅಂಗನವಾಡಿ ಕಟ್ಟಬೇಕು ಅಂತ ನಾವು ಎಲ್ಲ ರೆಡಿ ಮಾಡಕ್ಕೆ ಬಂದಾಗ ಸುಮಾರು ಅಂದ್ರೆ ಕೆಲವು ತಿಳಿದು ಮಾತಾಡ್ದವರು ಇದ್ದಾರೆ, ಯಾರೋ ಹೇಳ್ಕೊಟ್ಟಿರೋ ಮಾತುಗಳು ಕೇಳಿ ನಮ್ಮನ್ನ ಮಾತಾಡ್ದವ್ರು ಇದ್ದಾರೆ. ಸೊ ಈಗಿದ್ದು ಬಂದು ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ಬೈದ್ರು, ಏನೇನೋ ಮಾತಾಡಿದ್ರು. ಸರಿ, ನಾನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ಮುಂದಿನ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಮಾಡ್ಸೋದಕ್ಕೆ ಬಂದಾಗ ಈ ತರ ಆಯ್ತು, ಸಮಸ್ಯೆ ಆಯ್ತು ಅಂತ ನಾವು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ, ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಸರ್ ಅಂತ ಹೇಳಿದಾಗ
ಅವರು ನಮ್ಮ ಮನವಿಗೆ ಸ್ಪಂದಿಸಿ ಇಲ್ಲಿ 2 ಕುಂಟೆ ಜಾಗವನ್ನ ಮಂಜೂರು ಮಾಡಿಕೊಟ್ಟಿರ್ತಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜಮೀನು 2 ಕುಂಟೆ ಜಾಗ ಮಂಜೂರು ಮಾಡಿಕೊಟ್ಟಿರ್ತಾರೆ. ಅದು ನಮ್ಮ ಜಿಲ್ಲಾಧಿಕಾರಿಗಳಿಂದನೇ ಅನುಮೋದನೆ ಆಗಿ ಕೂಡ ಬಂದಿರುತ್ತೆ. ಇವಾಗ ಅದಾದ ಮೇಲೆ ಕೂಡ ನಾವು ಮತ್ತೆ ಇಲ್ಲಿ ಕೆಲಸ ಮಾಡೋದಾಗ ಬಂದ್ವಿ. ಆವಾಗ ಮತ್ತೆ ಕೂಡ ತೊಂದರೆ ಮಾಡೋದಾಗ ಬಂದ್ರು. ಆವಾಗ ನಾವು ಅಧಿಕಾರಿಗಳಿಗೆ ಆಲ್ರೆಡಿ ಇದು ಹಸ್ತಾಂತರ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದಾಗ ಅವ್ರು ಬಂದ್ರು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಟ್ರು. ಆದ್ರೂ ಕೂಡ ಅವ್ರು ಏನಂತ ಹೇಳಿದ್ರೆ ಈ ಜಾಗ ನಮ್ದು ಅಂತ ಹೇಳ್ಬಿಟ್ಟು ಸುಮ್ನೆ ಕೇಸ್ ಹಾಕಿದ್ದಾರೆ. ಸೊ ಅದು ಕೇಸು ನನ್ನ ಮೇಲೇನು ಹಾಕಿದ್ದಾರೆ. PDO, ಬಿಲ್ ಕಲೆಕ್ಟ್ರು ಹಾಗೂ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದಂತ ಆನಂದ್ ಸರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂತ ಮಹೇಶ್ ಬಾಬು ಅವರು ಹಾಗೂ ತಾಲೂಕ್ ಸರ್ವೇಯರು, ಇಷ್ಟು ಜನ ಮೇಲೆ ಕೂಡ ಅವರು ಕೇಸ್ ಹಾಕಿದ್ದಾರೆ. ಇವಾಗೂ ಕೇಸ್ ನಡೀತಾನೆ ಇದೆ. ಬಟ್ ಯಾವುದೇ ರೀತಿಯ ತಡೆ ಆಜ್ಞೆ ಅಂತೂ ಬಂದಿಲ್ಲ ಸರ್. ಅದೇ ಯಾವುದೇ ರೀತಿ ತಡೆ ಆಜ್ಞೆ ಬರ್ದೆ ನೀವೇನು ಅಚೀವ್ಮೆಂಟ್ ಮಾಡ್ತಿದ್ದೀರಾ, ಮಕ್ಳಿಗೋಸ್ಕರ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಟಿದ್ದೀರಾ. ಅದು ನಿಮ್ ಪರವಾಗಿ ಮಕ್ಕಳು ತುಂಬಾ ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳಿ ಅಂತ ನಮ್ಮ ಸುಮನ್ ಟಿವಿ ಕಡೆಯಿಂದ ಕೋರ್ಕೋತೀನಿ ಸರ್. ಥ್ಯಾಂಕ್ ಯು.